ಮಹಿಳೆಯರಿಗೆ 33% ರಾಜಕೀಯ ಮೀಸಲಾತಿ ಕಲ್ಪಿಸುವ ಬಗ್ಗೆ ಚರ್ಚೆ ಆಗ್ತಿದೆ. ಇದು ಆಗೋದು ಬಿಡೋದು, ಅದರ ಪ್ರಾಸೆಸ್ಸಿನ ಅಪೋಸ್ ಮಾಡೋದೆಲ್ಲ ರಾಜಕಾರಣ, ಅದು ಬೇರೆ. ಬಿಹಾರದ ಪಕ್ಷೇತರ ಸಂಸದ ಒಬ್ಬ ಪಪ್ಪು ಯಾದವ್ ಎಂಬ ಮೂರ್ಖ, ದಡ್ಡ, ಕಚಡ, ಕಂತ್ರಿ, ಕೋತಿ, ಡಕಾಯಿತ, ಕಳ್ಳ, ಇನ್ಯಾವ ಪದ ಬಳಸಬೇಕು, ಇನ್ನೇನು ಬೆಳೆಸ್ಬೇಕು ಅವನಿಗೆ? ಅವ್ನು ಧೈರ್ಯ ಇದ್ದರೆ ಕರ್ನಾಟಕಕ್ಕೆ ಬರಬೇಕಾಗಿತ್ತು. ಅವನಿಗೆ ಕ್ಯಾಕರ್ಸ್ ಹೋಗಿದ್ವಿ ಮಕ್ಕ ಸ್ಟುಡಿಯೋಲ್ಲಿ ಕರೆದ್ಬಿಟ್ಟು ಹೋಗಿದಿರುವೆ. ಅವನಿಗೆ ಬಾಯಲ್ಲಿ ಒಂಚೂರು ಡಿಸ್ಕಷನ್ಗೆ ಬಂದು ಕರೆಸ್ಬಿಟ್ಟು ಥೂ ಅಂತ ಹೋಗಿದಿರುವೆ ಅವನ ಮಕ್ಕಕ್ಕೆ. ಅಯೋಗ್ಯನ ತಗೊಂಬಂದು 90% ಮಹಿಳೆಯರ ರಾಜಕೀಯ ವೃತ್ತಿ ಜೀವನ ರಾಜಕಾರಣಿಗಳ ಬೆಡ್ರೂಮ್ನಿಂದ ಪ್ರಾರಂಭ ಆಗುತ್ತೆ. ಕಟು ಸತ್ಯ. ದೇಶದ ರಾಜಕೀಯದಲ್ಲಿ ಮಹಿಳೆಯರು ಮುನ್ನಡೆಯೋದು ಭಾಳ ಅಸಾಧ್ಯ. ಸುರಕ್ಷತೆ ಗಂಭೀರ ಎಲ್ಲ ಡ್ಯಾಶ್ ಅಂತೆಲ್ಲ ಬುರ್ಡಾ ಬಿಟ್ಟಿದ್ದಾನೆ. ವಾಸ್ತವವಾಗಿ ಅವ್ರನ್ನ ದೇವತೆಗಳು ನೋಡೋದ ಅಲ್ಲ ಅದು. ಅವರೆಲ್ಲ ಬೆಡ್ರೂಮಿಂದ ತಮ್ಮ ರಾಜಕೀಯವನ್ನು ಪ್ರಾರಂಭ ಮಾಡ್ತಾರೆ. ಇದೆಲ್ಲ ಶೋಷಣೆ ಅಧಿಕಾರದ ಕಾರಿಡಾರ್ನಲ್ಲಿದೆ ಅಂತೆಲ್ಲ ಸುಮ್ಮನೆ ಬುರ್ಡೆ ಅದು, ಆ್ಯಡ ಅನ್ನೋದು. ತನ್ನ ದುಷ್ಟ ಮಾತುಗಳಿಗೆ ಬ್ಯಾಕಪ್. ಲೋಕಸಭಾ ಸದಸ್ಯರನ್ನು ರದ್ದುಗೊಳಿಸ್ಬಿಡ್ತೀವಿ ಅಂತ ಬಿಹಾರ ಮಹಿಳಾ ಆಯೋಗ ಹೇಳಿದೆಯಂತೆ. ಮೂಲೆ ಇಲ್ಲದೆ ಇರೋ ಆಯೋಗ, ಬಾಯಿ ಮುಚ್ಕೊಂಡು ಕೂತ್ಕೊಳ್ರಿ, ಕಂಡಿದ್ದೀವಿ. MP ಗಳು ಈಗ ಒಂದು ರೆಸಲ್ಯೂಷನ್ ಮೂವ್ ಮಾಡಬೇಕು ಲೋಕಸಭೆಯಲ್ಲಿ. ಈ ಲೋಫರ್ ಥರ ಆಡ್ತಿರೋ ಇವನದ್ದು ಅವನಿಗೆ ಪದ ಬೇಕು ಅಂತ ಬಳಸ್ತಿರೋದು. ಐ ನೋ ಇಟ್ ಇಸ್ ನಾಟ್ ಎ ಕರೆಕ್ಟ್ ವರ್ಡ್, ಸ್ಟಿಲ್ ಅವನಿಗೆ ಆ ಪದ ಡಿಸರ್ವ್ಸ್, ಅದಕ್ಕೆ ಬಳಸಿರೋದು. ಅವನು ಪಾರ್ಲಿಮೆಂಟ್ ಒಳಕ್ಕೆ ಬಂದರೆ ನಾವು ಬರಲ್ಲ ಅಂತ ನಿಮಗೆ ಮಾನ ಮರ್ಯಾದೆ ಅನ್ನೋದಿದ್ದರೆ ಮಹಿಳಾ MP ಗಳು ರೆಸಲ್ಯೂಷನ್ ಮೂವ್ ಮಾಡಿ, ಎಲ್ಲ ಪಕ್ಷದವರು ಸೇರಿ. ಮಹಿಳೆ ಅಷ್ಟೇ, ಅವನು ಒಳಕ್ಕೆ ಬಂದರೆ ನಾವು ಒಳಕ್ಕೆ ಬರಲ್ಲ, ಅವನನ್ನು ತೆಗಿರಿ ಇದರಿಂದ ಅಂತ. ಎಲ್ಲಿಂದ? ಸದನದಿಂದ ಆಚೆ ಹಾಕಿ, ಲೋಕಸಭಾ ಸದಸ್ಯತ್ವದಿಂದ. ಮತ್ತು ಎಲ್ಲರೂ ಸೇರಿ ಒಂದು ಕಾಲು ಕೊಡಿ. ಇವನು ಎಲ್ಲಿಗೆ ಹೋದ್ರೂ ಅವನಿಗೆ ಪರ್ಕೇಲಿ ಹೊಡಿಬೇಕು, ಚಪ್ಪಲಿ ಹೊಡಿಬೇಕು. ಎಲ್ಲಿಗೆ ಹೋದ್ರೂ ಈಗ ಕರ್ಸಿ ಹೊಡೀರಿ. ಮಹಿಳಾ ವಿರೋಧಿ ಮಹಿಳೆ ಇಲ್ವಾ? ಎಲ್ಲಿ ಬಂದರೂ ಕರ್ಸ್ಬಿಡಿ ಹಾಕಿ ಅವನಿಗೆ. ಅವ್ರ ಕ್ಷೇತ್ರದ ಮಹಿಳೆಯರು ಹೇಗೆ ಸಹಿಸ್ಕೋಬೇಕು? ಕ್ಷೇತ್ರದ ಮಹಿಳೆಯರು ಸೇರೇ ಹೇಳ್ತಿರೋದು ನಾನು. ಅವ್ರು ಮಾಡದಿದ್ರೂ ಪರವಾಗಿಲ್ಲ, ಇವನು ಎಂಥವನು ಅಂತ ಎಲ್ಲರಿಗೂ ಗೊತ್ತಿದೆ. ಯಾಕೆ ಸ್ವತಂತ್ರವಾಗಿ ಆಯ್ಕೆ ಆಗಿದ್ದಾನೆ ಅಂತ ಗೊತ್ತಿದೆ ಎಲ್ಲರಿಗೂ. ಇವನು ಹಿಸ್ಟ್ರಿ ಏನು ಅನ್ನೋದು ಗೊತ್ತಿದೆ. ಡಕಾಯಿತಂದು ಕರ್ತ್ಪುಡಿ ಹಾಕ್ಬೇಕು ಇವನಿಗೆ, ಕಂಡು ಕಡೆ ಕರ್ತ್ಪುಡಿ ಹಾಕ್ಬೇಕು ಇವನಿಗೆ. ಇವ್ರ ಮನೆ ಅವ್ನ ಮನೆಯವ್ರಿಗೆಲ್ಲ ಹಾಕ್ಬೇಕು, ಅವ್ನ ಮನೆ ಹೆಣ್ಮಕ್ಳಿಗೆಲ್ಲ ಹಾಕ್ಬಿಡೋದು. ಹಂಗಾರೆ ಅವರು ರಾಜಕಾರಣ ಇದನ್ನೇ ಹೇಳ್ಬೋದು. ಹಾಗಾದ್ರೆ ಎಕ್ಸಾಕ್ಟ್ಲಿ. ಅವ್ರ ಅಪ್ಪಿತಪ್ಪಿ ಯಾರು ನಿನ್ನ ಸಂಬಂಧಿಕರು ಬಂದಿದ್ರೆ ಹಾಗೇನು ಹೇಳ್ತೀಯ? ಕಚಡ ತಗೊಂಬಂದು ಇದು ಮಾಡದೇ ಇದ್ದರೆ ನನ್ನ ಪ್ರಕಾರ ಈ ಲೋಕಸಭೆ ಎಂದು ಕರೆಸಿಕೊಂಡು ಮಹಿಳಾ ಮೀಸಲಾತಿ, ಕಾಂಗ್ರೆಸ್ BJP ನಿಲುವೇನಾದ್ರು ಇರಲಿ, ಇಬ್ಬರಿಗೂ ಕೊಡೋದು ಬೇಡ ಅಂತಿಲ್ವಲ್ಲ, ಹೇಗೆ ಕೊಡಬೇಕು ಅನ್ನೋದ್ರಲ್ಲಿ ತಾನೇ ಗಲಾಟೆ ಇರೋದು. ಅಷ್ಟೇ ನಿಮ್ಮಿಬ್ಬರ ಮಧ್ಯ ನಿಮ್ಮಿಬ್ಬರ ಡೋಂಗಿತನ ಸಾಬೀತಾಗೋಗುತ್ತೆ. ಇದರಲ್ಲಿ ನಿಲುವು ತಗೊಳ್ಳದೇ ಇದ್ದಾರೆ. ನೋಡೋಣ ಅದೇನು ಅಂತ. ಇಲ್ಲಿದ್ರೆ ಕರ್ನಾಟಕಕ್ಕೆ ಯಾರು ಅವನನ್ನು ಹೆಂಗಾದ್ರೂ ಮಾಡಿ ಕರೆಸಿ ನಾನು ಹೇಳ್ಕೊಡ್ತೀನಿ ಹೆಂಗೆ ಹಾಕ್ಬೇಕು ಕಾರ್ಪುಡಿನ ಅಂತ. ಕಾಚಡಾಗುತ್ತೆ, ನಾಲಿಗೆ ಇದೆ ಅಂತ ಬಾಯಿಗೆ ಬಂದಂಗೆ ಮಾತಾಡ್ತಾರೆ ಅಯೋಗ್ಯರು. ಎಸ್, ಐ ನೋ ಐ ಯೂಸ್ಡ್ ಎ ರಾಂಗ್ ವರ್ಡ್, ಬಟ್ ಸ್ಟಿಲ್ ನಾನು ಐ ಆಮ್ ಪ್ರೌಡ್, ನಾನು ಆ ಪದ ಯೂಸ್ ಮಾಡಿದ್ದೀನಿ ಅಂತ ಅವನಿಗೆ.